ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಲೈವಲ್ಲಿ ಬಂದಾಗ ಕೂಡ ನಿಮ್ಮ ಕಾಮೆಂಟ್ಸ್ಗಳಿಗೆ ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದೆ. ಅದು ಲೈವ್ ಮುಗಿದ ಮೇಲೆ ಕೂಡ ವಿದ್ಯಾರ್ಥಿಗಳು ಕಾಮೆಂಟ್ಸನ್ನು ಹಾಕಿದ್ದಾರೆ. ಸ್ವಲ್ಪ ಫ್ರೀ ಇರೋದರಿಂದ ನಿಮ್ಮ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸೊಲ್ಯೂಷನ್ಗಳನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್, ಅಲೆಡಲ್ ಸೈನ್ಸ್, BPTಗಳ ಒಂದು ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಜೊತೆಗೆ ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡಿ ಇಟ್ಟುಕೊಳ್ಳಿ. ಯಾಕಂದರೆ ಪ್ರತಿ ಸಂಜೆ 5:15 ನಂತರ ನಾನು ಲೈವಲ್ಲಿ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾದರೆ ತಡ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಒಂದು ಕಾಮೆಂಟ್ ಕೇಳಿದ್ದಾರೆ, ಸರ್ ಪ್ಯಾರಾಮೆಡಿಕಲ್ ವೆಬ್ಸೈಟ್ ಬಿಸಿ ಬರ್ತಾ ಇದೆ, ಪ್ಲೀಸ್ ಏನಾಗ್ತೀರಿ ಹೇಳ್ರಿ ಅಂತ. ಸೊ ನಾನು ಮಾರ್ನಿಂಗಲ್ಲಿ ಲೈವಲ್ಲಿ ಕೂಡ ಬಂದಾಗ ಹೇಳಿದ್ದೆ, ಏನಂತಂದರೆ ಒಂದು ಸರ್ವರ್ ಅಪ್ಡೇಟ್ ಮಾಡುವುದ ಕಾರಣದಿಂದ ಅದನ್ನು ಏನು ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಸೊ ನಾಳೆ ಒಂದು 10:30-11 ಗಂಟೆ ತನಕನೂ ಅದು ಓಪನ್ ಆಗುತ್ತೆ. ಸೊ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಸ್ವಲ್ಪ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಮುಂದಿನ ವಾರ ಅಂದರೆ ಈ ಬರೋ ವಾರದಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಂದರೆ, ಸರ್ ಕ್ಲೂ ಎ ಇದರ ವೆರಿಫಿಕೇಷನ್ಗೆ ಹೇಗೆ ಹೋಗುವುದು ಬೇಡವಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಅಂದರೆ ಕ್ಲೂ ಎ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಂಥ ಅವಶ್ಯಕತೆ ಇಲ್ಲ. ಅವರುಗಳಿಗೆ ಆನ್ಲೈನ್ ಮುಖಾಂತರನೇ ಆಗ್ತಾಯಿದೆ. ಆನ್ಲೈನ್ ಮುಖಾಂತರನೇ ಏನಾಗ್ತಾಯಿದೆ, ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. ಸೊ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಅಪ್ಲೋಡ್ ಮಾಡಿದ್ರಿ, ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದ್ರಿ. ಆ ಒಂದು ಡಾಕ್ಯುಮೆಂಟ್ಗಳ ಒಂದು ಆಧಾರದ ಮೇಲೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವರು ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಹಿತಿಗಳನ್ನು ಅವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ತರಿಸ್ಕೊತಾರೆ. ಸೊ ಹೀಗಾಗಿ ಕ್ಲೂ ಎ ವಿದ್ಯಾರ್ಥಿಗಳು ಎಲ್ಲಿ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವ ಆಗಿಲ್ಲ. ನೀವು ವೇಟ್ ಮಾಡಬೇಕಾಗತ್ತೆ. ಮುಂದಿನ ಒಂದು ಆದೇಶದ ತನಕ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಅವರು ಮುಂದಿನ ಆದೇಶದ ತನಕ ಹೇಳ್ತಾರೆ. ಅಲ್ಲಿ ತನಕ ನೀವು ಏನು ಮಾಡೋ ಹಾಗಿಲ್ಲ. ಯಾರು ಕ್ಲೂ B, C, D, E ಈ ಥರ ಇದ್ದಾರೆ ಅವರುಗಳು ಮಾತ್ರ ಏನು ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಸೊ ನೆಕ್ಸ್ಟ್ ಕಾಮೆಂಟ್ ಇಲ್ಲಿ, ನಮಸ್ತೆ ಸರ್, ನನ್ನ ಮಗುವಿಗೆ SSLC ಮೇಲೆ ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಮಾಡಿದ್ದೀನಿ. ಡಾಕ್ಯುಮೆಂಟ್ಸ್ನಲ್ಲಿ ಮಾರ್ಕ್ಸ್ ಕಾರ್ಡ್, ಆನ್ಲೈನ್ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಹಾಕಿದ್ದೀನಿ, ರಿಸಲ್ಟ್ ಆಗಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ನೀವು ಯಾಕಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಹೀಗಾಗಿ ನೀವು ಆನ್ಲೈನಲ್ಲಿರುವಂತಹ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದಿರಿ. ಏನೂ ತೊಂದರೆ ಆಗೋದಿಲ್ಲ, ರಿಜೆಕ್ಟ್ ಕೂಡ ಆಗೋದಿಲ್ಲ. ಸೊ ಇನ್ ಕೇಸ್ ಆಫ್ ರಿಜೆಕ್ಟ್ ಏನಾದರೂ ಆಗಿದ್ದರೆ, ಸೊ ಅದು ಏನಾಗುತ್ತೆ, ಅದು ಪಿಕ್ಚರ್ ಕ್ಲಿಯರ್ ಇಲ್ಲ ಅಂದರೆ ರಿಜೆಕ್ಟ್ ಯಾವಾಗ ಆಗುತ್ತೆ ಅಂತಂದರೆ ಸರಿಯಾಗಿ ಅಪ್ಲೋಡ್ ಮಾಡಿ ಅಂತ ಬರುತ್ತೆ ಹೊರತು ಈ ಮಾರ್ಕ್ಸ್ ಕಾರ್ಡು ಇಡೀ ಕರ್ನಾಟಕದಲ್ಲಿ ಕೂಡ ಯಾರಿಗೂ ಕೂಡ ಇನ್ನೂವರೆಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಲ್ಲ. ಹೀಗಾಗಿ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನು ನೀವು ಆನ್ಲೈನ್ ಬಂದಿರುವಂಥ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀರಿ ಅದು ಕರೆಕ್ಟ್ ಇದೆ, ವೇಟ್ ಮಾಡಿ ಮುಂದಿನ ಪ್ರೊಸೆಸ್ಗೆ. ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ಸಲುವಾಗಿ ಅಂತ ಕೇಳಿದರು. ಸರ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸರ್ ಪ್ಲೀಸ್ ಹೇಳಿ ಅಂತ. BS ನರ್ಸಿಂಗಿಗೆ ಕ್ಲೂ ಎ ಇದ್ದವರಿಗೆ ಡಾಕ್ಯುಮೆಂಟ್ ಯಾವುದೋ ಅವಶ್ಯಕತೆ ಇರೋದಿಲ್ಲ. B, C, D ಇದ್ದವರಿಗೆ ನಾನು ಮಾರ್ನಿಂಗ್ ವಿಡಿಯೋ ಕೂಡ ಮುಖಾಂತರ ತಿಳಿಸಿದ್ದೇನೆ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು. ಪೇಮೆಂಟ್ ಪೆಂಡಿಂಗ್ ಆದರೆ ಸೀಟ್ ಸಿಗಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಪೇಮೆಂಟಿಗೂ ಮತ್ತು ಸೀಟಿಗೂ ಸಂಬಂಧ ಇಲ್ಲ. ಪೇಮೆಂಟ್ ಯಾಕೆ ಪೆಂಡಿಂಗ್ ಇದೆ ಅಂತಂದರೆ 2 ದಿನ ಗೌರ್ಮೆಂಟ್ ರಜೆ ಇತ್ತು, 2 ದಿನ ಬ್ಯಾಂಕ್ ರಜೆ ಇತ್ತು. SBI ಬ್ಯಾಂಕ್ ಬಂದಿರೋದ್ರಿಂದ ಪೇಮೆಂಟನ್ನು ಕ್ಲಿಯರ್ ಮಾಡಿರೋದಿಲ್ಲ, ಗೇಟ್ವೇ ಕ್ಲೋಸ್ ಇರುತ್ತೆ. ಸೊ ನೀವು ವಿವಿಧ ರೂಪಗಳಲ್ಲಿ ಏನಂದರೆ ಪೇಮೆಂಟನ್ನು ಮಾಡಿರ್ತೀರಿ. ಸೊ ಅದು ನಾಳೆಯಿಂದ ಅಪ್ಡೇಟ್ ಆಗುತ್ತೆ. ನಾಳೆ 4 ತನಕ ಆಲ್ಮೋಸ್ಟ್ 95% ವಿದ್ಯಾರ್ಥಿಗಳ ಒಂದು ಇದನ್ನು ಪೇಮೆಂಟನ್ನು ಕ್ಲಿಯರ್ ಮಾಡ್ತಾರೆ. ಅದು ಕ್ಲಿಯರ್ ಆದಮೇಲೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು. ರಿಜೆಕ್ಟ್ ಮಾಡೋದಿಲ್ಲ, ನೆನಪಿಟ್ಟುಕೋರಿ, ಸೀಟು ಸಿಗುತ್ತೆ, ರಿಜೆಕ್ಟ್ ಮಾಡೋದಿಲ್ಲ. ಐ ರಿಕ್ವೆಸ್ಟ್ ಪ್ಲೀಸ್ ಟೆಲ್ ಮಿ ಅಬೌಟ್ 25 ಕಾಲೇಜ್ ಇನ್ ಬೆಳ್ಳಾರಿ, ಗದಗ, ಕೊಪ್ಪಳ ಡಿಸ್ಟಿಕ್. ಸೊ 25 ಕಾಲೇಜುಗಳು ಇದ್ದಾವೆ. ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಯಾವ ರೀತಿಯಾಗಿ ನೀವು ಜಿಲ್ಲೆಯ ಒಂದು ನರ್ಸಿಂಗ್ ಕಾಲೇಜುಗಳನ್ನು ಪಡ್ಕೋಬೇಕು ಅಂತ ಲೈವಲ್ಲಿ ಬಂದಾಗ ಕೂಡ ನಾನು ಹೇಳಿದ್ದೀನಿ. ಸೊ ಅದೇ ರೀತಿಯಾಗಿ ನೀವು ಪ್ಲೇಲಿಸ್ಟಿಗೆ ಹೋಗಿ, ಪ್ಲೇಲಿಸ್ಟಲ್ಲಿ ನನ್ನ ಒಂದು ಬಳ್ಳಾರಿ, ಗದಗ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಕಾಲೇಜುಗಳನ್ನು ಅಪ್ಡೇಟ್ ಮಾಡಿದ್ದೀನಿ, ಹೋಗಿ ನೋಡ್ಕೋಬೋದು. ಸೊ GNM ಅಪ್ಲಿಕೇಶನ್ ಲಾಸ್ಟ್ ಡೇಟು ನೆಕ್ಸ್ಟ್ ಒಂದು 5ಗಿದೆ, 5/6ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಸಪ್ಲಿಮೆಂಟ್ರಿ ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ಸಪ್ಲಿಮೆಂಟ್ರಿ ರಿವ್ಯಾಲ್ಯೂಷನ್ ರಿಸಲ್ಟ್ ಮುಂದಿನ ವಾರದಲ್ಲಿ ಬರುತ್ತೆ. ಸೊ ಮತ್ತು ಎ ಕ್ಲೂ ಬಂದವರಿಗೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಎ ಕ್ಲೂನವ್ರಿಗೆ ಬಂದಿಲ್ಲ, ಎ ಕ್ಲೂ ಮತ್ತು ಎ ಕ್ಲೂ ಬಂದವರು ಏನು ಮಾಡಬೇಕು ಅಂದರೆ ಎ ಕ್ಲೂನವರು ವೇಟ್ ಮಾಡಬೇಕು. ನಿಮ್ಮದು ಆನ್ಲೈನ್ ಮುಖಾಂತರ ಅಪ್ಡೇಟ್ ಆಗ್ತಾಯಿದೆ, ನೀವೆಲ್ಲೂ ಹೋಗೋ ಹಾಗಿಲ್ಲ. ಅದನ್ನು ಆನ್ಲೈನ್ ಮುಖಾಂತರನೇ ನಮ್ಮ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಯಿಂದ ತರಿಸ್ಕೊತಾರೆ. ಸೊ BPT ಅಪ್ಲಿಕೇಶನ್ಸ್ ಇನ್ನೂ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಇವಾಗ BS ನರ್ಸಿಂಗ್ ಕ್ಲೋಸ್ ಆಗಬೇಕು. ಸರ್ ನಂದು ಕೆಟಗರಿ 2B 12th PUC 2020 ಪಾಸ್ ಆಗಿದೆ. ನಾನು GNM ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? 60 ಆಗಿದೆ ಸೈನ್ಸಲ್ಲಿ, ಸಿಗುತ್ತೆ. ಗೌರ್ಮೆಂಟ್ ಸೀಟ್ ನಿಮಗೆ ಸಿಗುತ್ತೆ, ನೀವು ಅಪ್ಲಿಕೇಶನ್ ಹಾಕಬಹುದು. 7 ವರ್ಷ ಕನ್ನಡದಲ್ಲಿ ಕಲ್ತಿರೋರು ಸ್ಟಡಿ ಸರ್ಟಿಫಿಕೇಟ್ ಇಂಪಾರ್ಟೆಂಟಾ? ಹೌದು, ಇಂಪಾರ್ಟೆಂಟ್ ಇದೆ. ಅದರ ಮೇಲೆ ನಿಮಗೆ ಗೌರ್ಮೆಂಟ್ ಸೀಟ್ಗಳನ್ನು ಕೊಡ್ತಾರೆ, ಇಲ್ಲಾಂದರೆ ಸೀಟ್ಗಳನ್ನು ಕೊಡೋಂಗಿಲ್ಲ. ಗೌರ್ಮೆಂಟ್ ಸೀಟ್ ಬೇಕಂತಂದರೆ 7 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಫಾರ್ ಪ್ಯಾರಾಮೆಡಿಕಲ್ ವಿಲ್ ಬಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಆಗುತ್ತೆ. ನೀವು ಆನ್ಲೈನ್ ಸಲುವಾಗಿ ವೇಟ್ ಮಾಡಬೇಕು. ನಾನು ಬಯಸಿದ ಜಿಲ್ಲೆಯಲ್ಲಿ ಸೀಟ್ ಸಿಗಬೇಕಂದ್ರೆ ಏನು ಮಾಡಬೇಕು ಸರ್? ನೀವು ಬಯಸಿದ ಜಿಲ್ಲೆಗಳ ಸೀಟ್ ಸಿಗಬೇಕಂದ್ರೆ ನಿಮ್ಮದು ಚೆನ್ನಾಗಿ ಪರ್ಸೆಂಟೇಜ್ ಇರಬೇಕು, ಪ್ಲಸ್ ಕಾಲೇಜ್ ಸೆಲೆಕ್ಷನ್ ಟೈಮಲ್ಲಿ ನಿಮ್ಮ ಬಯಸಿದ ಜಿಲ್ಲೆಗಳಿಗೆ ಮಾತ್ರ ನೀವು ಏನು ಮಾಡಬೇಕು,
ಸೀಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬಿ ಎಸ್ ನರ್ಸಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ, ಎಲ್ಲ ಡಾಕ್ಯುಮೆಂಟ್ ಪ್ರಕ್ರಿಯೆ ಮುಗಿದ ಮೇಲೆ ನಿಮಗೆ ಏನು ಮಾಡ್ತಾರೆ ಅಂದರೆ ಸ್ಲಿಪ್ಪನ್ನೇ ಬಿಡ್ತಾರೆ, ಅಲ್ಲಿ ತನಕ ಬಿಡೋದಿಲ್ಲ. JNM ಅಪ್ಲಿಕೇಶನ್ ಹಾಕಲು ಕನ್ನಡ ಗ್ರಾಮೀಣ ಮಾಧ್ಯಮ ಬೇಕಾ, ಬೇಡ, ಯಾವ್ದಾದ್ರು ಒಂದಿದ್ರೆ ಸಾಕು. ಯಾಕಂದರೆ ಇಲ್ಲಿ ಸೀಟ್ಗಳನ್ನು ನಿಮಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮೇಲೆ ಕೊಡೋದಿಲ್ಲ, ಇದು ಜಸ್ಟ್ ನಿಮಗೆ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಬೇಸ್ ಮೇಲೆ ಕೊಡ್ತಾರೆ. ಸೊ ಐ ಹ್ಯಾವ್ ಫಸ್ಟ್ ಇಯರ್ AHS ಕೋರ್ಸ್ ಫ್ರಮ್ ಪ್ರೈವೇಟ್ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ. Now I want to join government university through government seat BPT. Suggest me to how can I apply government application BPT or HS. So you if you want to government seats in government college or government seats in private college, you must apply for the CET applications or key CET applications. Then only you are eligible to BPT or HS. If you not apply already applied a key CET, then you are not eligible to government seats.